ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಹಿಂದೂ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತದಲ್ಲಿ ಅನೇಕ ಮಂದಿ ವೀರರು, ಯೋಧರು ಮತ್ತು ಮಹಾನ್ ಯೋಧರಿದ್ದಾರೆ. ಈ ಯೋಧರಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದ ವಿಶಿಷ್ಟ ಕೌಶಲ್ಯಗಳನ್ನು ಹೊಂದಿದ್ದರು. ರಾಮಾಯಣ ಮಹಾಭಾರತದಲ್ಲಿನ ವೀರರು ಏಕಕಾಲದಲ್ಲಿ ನೂರಾರು ಬಾಣಗಳನ್ನು ಪ್ರಯೋಗಿಸುವ ಸಾಮರ್ಥ್ಯ ಹೊಂದಿದ್ದರು. ಮಹಾಭಾರತದ ಅವಧಿಯಲ್ಲಿ ತಮ್ಮ ಶಿಷ್ಯರಿಗೆ ಉನ್ನತ ಬಿಲ್ಲುಗಾರಿಕೆ ಕೌಶಲ್ಯಗಳನ್ನು ನೀಡಿದ ಮಹಾನ್ ಗುರುಗಳು ಕೂಡ ಇದ್ದರು. ಇವರಲ್ಲಿ ಶ್ರೇಷ್ಠ ಧನುರ್ಧಾರಿಗಳು ಕೂಡ ಇದ್ದಾರೆ. ಇವರುಗಳು ಶ್ರೇಷ್ಠ ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದು ಶ್ರೇಷ್ಠ ಧನುರ್ಧಾರಿಗಳಾಗಿ ಖ್ಯಾತಿಯನ್ನ ಪಡೆದರು. ಹಾಗಿದ್ದರೆ ರಾಮಾಯಣ ಮಹಾಭಾರತದ ಕಾಲದಲ್ಲಿ ಅನೇಕ ಶಕ್ತಿಶಾಲಿ ಆಯುಧಗಳನ್ನು ಸಂಪಾದಿಸಿದ ಶ್ರೇಷ್ಠ ಧನುರ್ಧಾರಿಗಳು ಯಾರು? ಅತಿ ಹೆಚ್ಚು ಆಯುಧಗಳನ್ನು ಹೊಂದಿದ್ದ ವೀರನು ಯಾರು? ಅವರಿಗೆ ಅಂತಹ ಶಕ್ತಿಶಾಲಿ ಆಯುಧಗಳು ಹೇಗೆ ಬಂದವು? ಈ ಎಲ್ಲ ಅನುಮಾನಗಳಿಗೆ ಈ ವಿಡಿಯೋದಲ್ಲಿ ಉತ್ತರಗಳನ್ನು ಕಂಡುಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಆಗ ನಾವು ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ರೂಪದಲ್ಲಿ ನಿಮಗೆ ಬರುತ್ತವೆ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಭೀಷ್ಮನು ವಸಿಷ್ಠ ಮಹರ್ಷಿಗಳಿಂದ ಪವಿತ್ರ ಗ್ರಂಥಗಳ ಜ್ಞಾನವನ್ನು ಪಡೆದು ನಂತರ ಪರಶುರಾಮರ ಬಳಿಗೆ ಹೋಗಿ ಬಿಲ್ಲು ವಿದ್ಯೆಯಲ್ಲಿ ಉತ್ತಮ ನೈಪುಣ್ಯವನ್ನು ಸಾಧಿಸಿದರು. ದೇವರಥನು ಪರಶುರಾಮರ ಬಳಿ ಶ್ರೇಷ್ಠ ಧನುರ್ಧಾರಿಯಾಗುತ್ತಾರೆ. ಆ ನಂತರ ದೇವರಥನೇ ಭೀಷ್ಮ ಎಂದು ಪ್ರಸಿದ್ಧರಾದರು. ಮಹಾಭಾರತದ ಸಮಯದಲ್ಲಿ ಭೀಷ್ಮನು ಒಬ್ಬ ಮಹಾನ್ ಶ್ರೇಷ್ಠ ಧನುರ್ಧಾರಿ ಎಂದು ಹೇಳಲಾಗಿದೆ. ಭೀಷ್ಮನ ಬಳಿ ಹಲವು ಶಕ್ತಿಶಾಲಿ ಆಯುಧಗಳಿದ್ದವು. ಅವುಗಳು ಇಂದ್ರಾಸ್ತ್ರ, ವರುಣಾಸ್ತ್ರ, ಆಗ್ನೇಯಾಸ್ತ್ರ, ವಾಯುವಾಸ್ತ್ರ ಮತ್ತು ಇವುಗಳ ಜೊತೆ ಅತ್ಯಂತ ಶಕ್ತಿಶಾಲಿಯಾದ ಬ್ರಹ್ಮಾಸ್ತ್ರವನ್ನು ಹೊಂದಿದ್ದ ಮಹಾನ್ ಯೋಧನು. ಭೀಷ್ಮನು ಅಂಬಳ ವಿಷಯದಲ್ಲಿ ತನ್ನ ಗುರು ಪರಶುರಾಮರ ಜೊತೆ ಯುದ್ಧ ಮಾಡಬೇಕಾಯಿತು. ಹೀಗೆ ಗುರು ಶಿಷ್ಯರ ನಡುವೆ ಭೀಕರ ಯುದ್ಧ ನಡೆಯಿತು. ಆಗ ದೇವತೆಗಳು ಬಂದು ಈ ಯುದ್ಧವನ್ನು ನಿಯಂತ್ರಿಸಿದರು. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧವು ಬಹಳ ಮುಖ್ಯವಾದ ಘಟ್ಟವಾಗಿದೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನು ಕೌರವರ ಪರವಾಗಿ ಹೋರಾಡಿ ಪಾಂಡವ ಸೈನ್ಯವನ್ನು ಚೆಲ್ಲಾಪಿಲ್ಲಿಗೊಳಿಸಿದರು. ಭೀಷ್ಮನು ಒಬ್ಬ ಶ್ರೇಷ್ಠ ಧನುರ್ಧಾರಿ ಮತ್ತು ಅನೇಕ ಶಕ್ತಿಶಾಲಿ ಅಸ್ತ್ರಗಳನ್ನು ಹೊಂದಿದ್ದ ಮಹಾನ್ ಯೋಧನು. ಲಕ್ಷ್ಮಣನು ರಾಮಾಯಣದಲ್ಲಿ ರಾಮ ಲಕ್ಷ್ಮಣರು ಮಾನವರಿಗೆ ಅನೇಕ ಶ್ರೇಷ್ಠ ವಿಷಯಗಳನ್ನು ಕಲಿಸಿದರು. ಅನೇಕ ಶಕ್ತಿಶಾಲಿ ಆಯುಧಗಳನ್ನು ಹೊಂದಿದ್ದ ಈ ಲಕ್ಷ್ಮಣನು ದಶರಥ ರಾಜನ ಮಗನು, ರಾಮನ ಸಹೋದರನು. ಬದುಕಿರುವವರೆಗೂ ತನ್ನ ಅಣ್ಣನ ಮೇಲೆ ಬಹಳ ಪ್ರೀತಿ, ಗೌರವ ಮತ್ತು ಭಕ್ತಿಯಿಂದ ಸೇವೆ ಸಲ್ಲಿಸಿದನು. ಈತನು ಅನೇಕ ದಿವ್ಯ ಆಯುಧಗಳನ್ನು ಹೊಂದಿರುವ ಒಬ್ಬ ಮಹಾನ್ ಯೋಧನಾಗಿದ್ದನು. ಆದ್ದರಿಂದಲೇ ರಾಮ ರಾವಣನ ನಡುವಿನ ಯುದ್ಧದಲ್ಲಿ ಲಕ್ಷ್ಮಣನು ತನ್ನ ವೀರತ್ವವನ್ನು ತೋರಿಸಿ ಅತ್ಯಂತ ಶಕ್ತಿಶಾಲಿ ಮೇಘನಾಥನನ್ನು ಕೊಂದನು. ಲಕ್ಷ್ಮಣನು ಒಬ್ಬ ಶ್ರೇಷ್ಠ ಧನುರ್ಧಾರಿಯಾಗಿದ್ದು ಒಂದೇ ಸಾರಿಗೆ 500 ಬಾಣಗಳನ್ನು ಪ್ರಯೋಗಿಸಬಲ್ಲ ಮಹಾವೀರನಾಗಿದ್ದನು. ನಮ್ಮ ಗ್ರಂಥಗಳ ಪ್ರಕಾರ ಲಕ್ಷ್ಮಣನು ಶ್ರೇಷ್ಠ ಧನುರ್ಧಾರಿಗಳಲ್ಲಿ ಒಬ್ಬನಾಗಿದ್ದಾನೆ. ಮೇಘನಾಥನು ರಾಮಾಯಣದಲ್ಲಿ ರಾವಣನು ಅತ್ಯಂತ ಪರಾಕ್ರಮಶಾಲಿ. ಆತನ ಪುತ್ರನೇ ಈ ಮೇಘನಾಥನು ಜನಿಸುವ ಸಮಯದಲ್ಲಿ ರಾವಣನು ಎಲ್ಲ ಗ್ರಹಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದನು. ಆದ್ದರಿಂದಲೇ ಮೇಘನಾಥನು ಅತ್ಯಂತ ಶಕ್ತಿಶಾಲಿಯಾದನು. ಪಾಶುಪತಾಸ್ತ್ರ, ವೈಷ್ಣವಾಸ್ತ್ರ ಮತ್ತು ಬ್ರಹ್ಮಾಸ್ತ್ರದಂತಹ ಶಕ್ತಿಶಾಲಿ ಆಯುಧಗಳನ್ನು ಹೊಂದಿದ್ದ ಮಹಾನ್ ಯೋಧನು. ಈ ಶಕ್ತಿಶಾಲಿ ಆಯುಧಗಳಿಂದ ಮೇಘನಾಥನು ಇಂದ್ರನನ್ನು ಸೋಲಿಸಿ ಇಂದ್ರಜಿತ್ ಎಂಬ ಹೆಸರನ್ನು ಗಳಿಸಿದನು. ಈ ಇಂದ್ರಜಿತ್ತನು ಅತ್ಯಂತ ಧೈರ್ಯಶಾಲಿಯಾಗಿದ್ದನು. ಮೇಘನಾಥನು ರಾಮ ರಾವಣರ ಯುದ್ಧದಲ್ಲಿ ತನ್ನ ವೀರತ್ವವನ್ನು ತೋರಿಸಿದನು. ಆದ್ರೆ ಅವನು ಅಧರ್ಮಿಯಾಗಿದ್ದರಿಂದ ಮೇಘನಾಥನು ಲಕ್ಷ್ಮಣನ ಕೈಯಲ್ಲಿ ಮರಣ ಹೊಂದಿದನು. ಕರ್ಣನು. ಮಹಾಭಾರತ ಎಂದ ತಕ್ಷಣ ನಮಗೆ ನೆನಪಾಗುವ ಮೊದಲ ಹೆಸರು ಕರ್ಣನು. ಕುಂತಿಯ ಸೇವೆಯಿಂದ ಪ್ರಸನ್ನರಾದ ಋಷಿ ದುರ್ವಾಸ ಮುನಿಗಳು ಆಕೆಗೆ ಒಂದು ಮಂತ್ರವನ್ನು ನೀಡುತ್ತಾರೆ. ಆಗ ಕುಂತಿ ದೇವಿಯು ತನ್ನ ವಿವಾಹಕ್ಕೂ ಮೊದಲೇ ದುರ್ವಾಸ ಮುನಿಗಳು ನೀಡಿರುವ ಮಂತ್ರವನ್ನು ಪರೀಕ್ಷಿಸಲು ಬಯಸುತ್ತಾಳೆ. ತಕ್ಷಣ ತನ್ನ ನೆಚ್ಚಿನ ದೇವತೆಯಾದ ಸೂರ್ಯನನ್ನು ಸ್ಮರಿಸುತ್ತಾ ಆ ಮಂತ್ರವನ್ನು ಜಪಿಸುತ್ತಾಳೆ. ನಂತರ ಬಹಳ ತೇಜಸ್ಸನ್ನು ಹೊಂದಿರುವ ಚುರುಕಾದ ಮಗು ಜನಿಸುತ್ತದೆ. ವಿವಾಹಕ್ಕೂ ಮುನ್ನವೇ ಮಗು ಜನಿಸಿದೆ. ಇದು
ರಾಜ್ಯಕ್ಕೆ ತಿಳಿದರೆ ತನ್ನ ಗೌರವ ಹಾಳಾಗುತ್ತದೆ ಎಂಬ ಭಯದಿಂದ ಆಕೆ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ನೀರಿನಲ್ಲಿ ಬಿಡುತ್ತಾಳೆ. ಆ ಬುಟ್ಟಿಯಲ್ಲಿರುವ ಮಗುವನ್ನು ಒಬ್ಬ ಸಾರಥಿಯ ಹೆಂಡತಿ ಸಾಕಲು ತಮ್ಮ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಸಾರಥಿಯ ಮನೆಯಲ್ಲಿ ಬೆಳೆದ ಕುಂತಿಯ ಪುತ್ರನೇ ಈ ಕರ್ಣನು. ಕರ್ಣನು ಬಿಲ್ಲು ವಿದ್ಯೆಯನ್ನು ಕಲಿಯಬೇಕೆಂಬ ಆಕಾಂಕ್ಷೆಯಿಂದ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗುತ್ತಾನೆ. ಆದ್ರೆ ದ್ರೋಣಾಚಾರ್ಯರು ವಿದ್ಯೆ ಕಲಿಸಲು ನಿರಾಕರಿಸುತ್ತಾರೆ. ನಂತರ ಕರ್ಣನ ಅವಮಾನದಿಂದ ಅಲ್ಲಿಂದ ನೇರವಾಗಿ ಪರಶುರಾಮನ ಬಳಿಗೆ ಹೋಗುತ್ತಾನೆ. ಪರಶುರಾಮನಿಗೆ ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಅವರಿಂದ ಬಿಲ್ಲು ವಿದ್ಯೆಯನ್ನು ಕಲಿಯುತ್ತಾನೆ ಮತ್ತು ಅನೇಕ ದಿವ್ಯಾಸ್ತ್ರಗಳನ್ನು ಪಡೆಯುತ್ತಾನೆ. ಕೊನೆಗೆ ಪರಶುರಾಮರು ಭೂದೇವಿಯ ಶಾಪದಿಂದ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಕೈಯಲ್ಲಿ ವೀರ ಮರಣ ಹೊಂದುತ್ತಾರೆ. ಅರ್ಜುನನು ಪಾಂಡವ ಸಹೋದರರಲ್ಲಿ ಅರ್ಜುನ ಮಧ್ಯದವನು. ಆದ್ದರಿಂದಲೇ ಇವನನ್ನು ಮಧ್ಯಮ ಪಾಂಡವ ಎಂದು ಕರೆಯುತ್ತಾರೆ. ಅರ್ಜುನನು ಒಬ್ಬ ಮಹಾನ್ ಯೋಧ ಮತ್ತು ಪರಾಕ್ರಮಿ. ಮಹಾಭಾರತದಲ್ಲಿ ಅರ್ಜುನನ ವೀರತ್ವವನ್ನ ನಾವು ಹೆಚ್ಚು ನೋಡಬಹುದು. ಅರ್ಜುನನನ್ನ ಸೋಲಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅರ್ಜುನನನ್ನ ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಗುರು ದ್ರೋಣಾಚಾರ್ಯರ ಬಳಿ ಬಿಲ್ಲು ವಿದ್ಯೆಯನ್ನು ಕಲಿತುಕೊಂಡು ಮಹಾನ್ ಧನುರ್ಧಾರಿಯಾದನು. ಅವನು ದೇವತೆಗಳಿಂದಲೂ ಕೂಡ ಅತ್ಯಂತ ಶಕ್ತಿಶಾಲಿ ದಿವ್ಯಾಸ್ತ್ರಗಳನ್ನು ಪಡೆದನು. ಬ್ರಹ್ಮಾಸ್ತ್ರ, ವರುಣಾಸ್ತ್ರ, ವಾಯುವ್ಯಾಸ್ತ್ರ, ಭೌಮ್ಯಾಸ್ತ್ರ, ಆಗ್ನೇಯಾಸ್ತ್ರ, ಇಂದ್ರಾಸ್ತ್ರ, ರೌದ್ರಾಸ್ತ್ರ ಮುಂತಾದ ಅಸ್ತ್ರಗಳನ್ನು ಸಂಪಾದಿಸಿದ ವೀರ ಈ ಅರ್ಜುನನು. ಅರ್ಜುನನು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪಕ್ಷದಲ್ಲಿದ್ದ ಎಲ್ಲಾ ಮಹಾನ್ ಯೋಧರನ್ನು ಸೋಲಿಸಿದನು. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಅರ್ಜುನನ ಕಾರಣದಿಂದಾಗಿ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಜಯ ಗಳಿಸಿದರು. ನಮ್ಮ ಮಹಾಭಾರತದ ಇತಿಹಾಸದಲ್ಲಿ ಅರ್ಜುನನನ್ನು ಒಬ್ಬ ಶ್ರೇಷ್ಠ ಧನುರ್ಧಾರಿ ಎಂದು ಹೇಳಲಾಗುತ್ತದೆ. ಪರಶುರಾಮರು ಶ್ರೀ ಮಹಾವಿಷ್ಣುವಿನ 6ನೇ ಅವತಾರವೇ ಈ ಪರಶುರಾಮರು. ಇವರು ಶಿವನ ಮಹಾನ್ ಭಕ್ತರಾಗಿದ್ದರು. ಪರಶುರಾಮನು ಶಿವನಿಂದ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ಕಲಿತುಕೊಂಡರು. ಇವರು ಕಠೋರ ತಪಸ್ಸು ಮಾಡಿ ಶಿವನಿಂದ ಕೊಡಲಿಯನ್ನು ವರವಾಗಿ ಪಡೆದರು. ಪರಶುರಾಮನು ಅಸ್ತ್ರಶಸ್ತ್ರ ವಿದ್ಯೆಯಲ್ಲಿ ಪಾರಂಗತರಾಗಿ ಒಬ್ಬ ಮಹಾನ್ ಧನುರ್ಧಾರಿಯಾದರು. ದ್ರೋಣಾಚಾರ್ಯರಿಗೆ, ಕರ್ಣನಿಗೆ, ಭೀಷ್ಮನಿಗೆ ಮಹಾಗುರು ಈ ಪರಶುರಾಮರು. ಶ್ರೀಕೃಷ್ಣನನ್ನು ಮಹಾಭಾರತ ಸೃಷ್ಟಿಕರ್ತ ಎಂದು ಹೇಳಬಹುದು. ದ್ವಾಪರ ಯುಗದಲ್ಲಿ ಶ್ರೀ ಮಹಾವಿಷ್ಣು ಧರ್ಮ ಸ್ಥಾಪನೆಗಾಗಿ ಶ್ರೀಕೃಷ್ಣನಾಗಿ ಅವತರಿಸಿದರು. ಶ್ರೀಕೃಷ್ಣನು ಧರ್ಮಾರ್ಥಕ್ಕಾಗಿ ಆಯುಧಗಳನ್ನು ಬಳಸಲು ಹಿಂಜರಿಯುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಅತ್ಯಂತ ಶಕ್ತಿಶಾಲಿ. ಸುದರ್ಶನ ಚಕ್ರ, ನಾರಾಯಣ ಅಸ್ತ್ರ ಮತ್ತು ವೈಷ್ಣವ ಅಸ್ತ್ರದಂತಹ ಅನೇಕ ಶಕ್ತಿಶಾಲಿ ಆಯುಧಗಳನ್ನು ಹೊಂದಿರುವಂತಹ ಮಹಾಪರಾಕ್ರಮಿ. ಆದರೆ ಶ್ರೀಕೃಷ್ಣನಿಗೆ ಆಯುಧಗಳು ಬೇಕಾಗಿಲ್ಲ, ಏಕೆಂದರೆ ಆತನೇ ಸೃಷ್ಟಿ ಮತ್ತು ಲಯಕಾರ. ಫ್ರೆಂಡ್ಸ್, ಈ ಎಲ್ಲ ಮಹಾನ್ ಯೋಧರಲ್ಲಿ ನೀವು ಯಾರನ್ನು ಮಹಾನ್ ಧನುರ್ಧಾರಿ ಎಂದು ಭಾವಿಸುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.